ಬೆಂಗಳೂರು ಡ್ರಗ್ಸ್ ಹಬ್ ಆಗ್ತಿದ್ಯಾ ಅನ್ನುವಂತ ಸಂಶಯಗಳು ಮೂಡ್ತಾ ಇದೆ. ಕಾರಣ ಇಷ್ಟೇ, 15 ದಿನಗಳಲ್ಲಿ ಬರೋಬ್ಬರಿ 65 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಖಾಕಿ ಎಷ್ಟೇ ಅಲರ್ಟ್ ಆದ್ರೂ ಕೂಡ ಡ್ರಗ್ಸ್ ಸಪ್ಲೈ ಮಾತ್ರ ತಪ್ತಾ ಇಲ್ಲ. ದೇಶದ ವಿವಿಧ ಭಾಗದಿಂದ ನಗರಕ್ಕೆ ಡ್ರಗ್ಸ್ಗಳು ಬರ್ತಾ ಇದೆ. ದೆಹಲಿ, ಮುಂಬೈ, ಥೈಲ್ಯಾಂಡ್, ಆಫ್ರಿಕಾ ವಿವಿಧ ದೇಶಗಳಿಂದಲೂ ಕೂಡ ಸಿಂಥೆಟಿಕ್ ಡ್ರಗ್ಸ್ಗಳು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ. ವೈಜಾಗ್ ಹಾಗೆ ಒಡಿಶಾ ಭಾಗದಿಂದ ಗಾಂಜಾ ಬರ್ತಾ ಇದ್ದು. ಇಷ್ಟು ಬೇಡಿಕೆ ಯಾಕೆ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. 15 ದಿನಗಳ ಅಂತರದಲ್ಲಿ 65 ಕೋಟಿ ಡ್ರಗ್ಸ್ ಸೀಸ್ ಮಾಡಿದ್ರೂ ಕೂಡ ಪದೇ ಪದೇ ಡ್ರಗ್ಸ್ಗಳು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದಾದ್ರೂ ಹೇಗೆ? ಯಾರೆಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಎನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಹಾಗಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಡ್ರಗ್ಸ್ಗಳು ಎಲ್ಲಿಂದ ಬರ್ತಾ ಇದೆ, ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದ್ದಾರೆ, ನೇರವಾಗಿ ಟಾರ್ಗೆಟ್ ಯಾರಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಇವಾಗ ಏನಷ್ಟು ಡೀಟೇಲ್ಸ್ನ ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ಎಷ್ಟೋ ಸೀಸ್ ಮಾಡಿದ್ದಾಯ್ತು, ಆದರೂ ಕೂಡ ಪದೇ ಪದೇ ಡ್ರಗ್ಸ್ ಜಾಲ ಮುಂದುವರಿತಾನೆ ಇದೆ. ಒಂದು ರೀತಿ ಬೆಂಗಳೂರು ಡ್ರಗ್ಸ್ ಹಬ್ಬ ಆಗ್ತಿದೆಯಾ ಅನ್ನುವಂಥ ಆತಂಕಗಳು ಕೂಡ ಮೂಡ್ತಾ ಇದೆ. ಕಳೆದ 15 ದಿನಗಳಲ್ಲಿ 65 ಕೋಟಿ ಸೀಸ್ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ಯಾರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ? ಶಕುಂತಲಾ, ಕಳೆದ ಅಂದರೆ 2026ನೇ ಇಸ್ವಿಯಲ್ಲಿ, ಈಗ ಇನ್ನು ನಾವು ಮೇಲಿದ್ದೇವೆ, ಮೇಲೆ ಈ ದಿನಕ್ಕೆ ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ಸುಮಾರು 160 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಒಂದು ಕಡೆ ಅದಕ್ಕಿಂತ ಹೆಚ್ಚು ಆಘಾತಕಾರಿ ಅಂದರೆ ಕಳೆದ 15 ದಿನಗಳಲ್ಲಿ ಹೋಮ್ ಮಿನಿಸ್ಟ್ರು ಕಮಿಷನರ್ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಸುಮಾರು 40 ಕೋಟಿ ರೂಪಾಯಿ ವರ್ತಂದು ಸೀಸ್ ಮಾಡ್ತಾರೆ. ನಿನ್ನೆ ಸಹಿತ ಪೊಲೀಸರು ಸುಮಾರು 9-9.5 ಕೋಟಿ ಮೌಲ್ಯದ MDMA ಸೀಸ್ ಮಾಡ್ತಾರೆ. ಪ್ರಮುಖವಾಗಿ ಒಂದು 19,000 LSD ಸ್ಟ್ರಿಪ್ಸ್, ಅಂದರೆ ಆ LSD ಸ್ಟ್ರಿಪ್ಸ್ಗಳು 19,000 ಒಟ್ಟಿಗೆ ಸಿಕ್ಕಿದ್ದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಯಾಕೆ ಇಷ್ಟು ಬರ್ತಿದೆ ಅನ್ನೋದು ಒಂದು ಕಡೆ. ಪೊಲೀಸರು ಹೌದು ಸೀಸರ್ಗಳನ್ನು ಹೆಚ್ಚಾಗಿ ಮಾಡ್ತಿದ್ದಾರೆ, ಪೊಲೀಸರು ಹೌದು ಈ ಡ್ರಗ್ಸನ್ನ ಸೇಲ್ ಆಗಲಿಕ್ಕೆ, ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಿಲ್ಲ, ಹೀಗಾಗಿ ಹೆಚ್ಚಿನ ಸೀಸ್ ಮಾಡ್ತಿದ್ದಾರೆ. ಆದರೆ ಬೇಡಿಕೆ ಯಾಕೆ ಇಷ್ಟೊಂದು ಬರ್ತಿದೆ, ಎಲ್ಲಿಂದ ಒಂದು ಆಮದಾಗ್ತದೆ, ಇದರ ರೂಟ್ಸ್ ಏನು, ಮತ್ತು ಇದರ ಆಳ ಅಗಲ ಏನು, ಎಷ್ಟರ ಮಟ್ಟಕ್ಕೆ ಯೂತ್ಸಿಗೆ ಹಾಳು ಮಾಡ್ತಿದೆ, ಕನ್ಸ್ಯೂಮರ್ಸ್ಗಳನ್ನ ಹೇಗೆ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಸದ್ಯದ ಪ್ರಶ್ನೆ. ಇದ್ರ ಬಗ್ಗೆನೇ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಸೀಸರನ್ನು ಮಾಡಿದ್ದಾರೆ, ಮತ್ತು ಈಗ ಒಂದಷ್ಟು ಕಾರಣಗಳನ್ನು ಸಹಿತ ಅಧಿಕಾರಿಗಳು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಟೆಕ್ಕೀಸು ಮತ್ತು ಯೂತ್ಸ್ ಏನಿದ್ದಾರೆ, ಸ್ಟೂಡೆಂಟ್ಸ್ಗಳೇನಿದ್ದಾರೆ, ಅಂದರೆ ಸುಮಾರು ಒಂದು 16-17ನೇ ವಯಸ್ಸಿಂದ ಹಿಡಿದು ಒಂದು 20-25ನೇ ವಯಸ್ಸು ತನಕ ಏನಿದ್ದಾರೆ, ಇವರಲ್ಲಿ ಡ್ರಗ್ಸ್ ಕನ್ಸಂಪ್ಷನ್ ಮತ್ತು ಪಾರ್ಟಿ ಮಾಡುವಂಥ ಒಂದು ರೀತಿ, ಅವರ ಲೈಫ್ ಸ್ಟೈಲ್ ಹೆಚ್ಚಾಗ್ತದೆ. ಇದು ಆಮದು ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಕಾರಣ ಆಗ್ತದೆ. ಮತ್ತು ಥೈಲ್ಯಾಂಡಿಂದ ಏನಾಗುತ್ತೆ, ಥೈಲ್ಯಾಂಡ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಹೈಡ್ರೋ ಗಾಂಜಾ ಆಗ್ಬೋದು, ಮತ್ತು LSD ಆಗ್ಬೋದು, ಮಾದಕ ವಸ್ತುಗಳು ಈಸಿಯಾಗಿ ಸಿಗುತ್ತೆ. ಅದನ್ನು ಅವರು ಇಂಜಿನಿಯರಿಂಗ್ ಪ್ಯಾಕಿಂಗ್ ಅಂತ ಕರೀತಾರೆ. ಅಂದರೆ ಈ ಹೋಗಿ ಪೊಲೀಸ್ ಸ್ನಿಫರ್ಸ್ ಡಾಗ್ಗಳನ್ನು ಮೂಸ್ ನೋಡಿದಂಥ ಸಂದರ್ಭದಲ್ಲೂ ಅದರ ಸ್ಮೆಲ್ ಗೊತ್ತಾಗಬಾರ್ದು, ಆ ರೀತಿಯಾಗಿ ಪ್ಯಾಕಿಂಗ್ಗಳನ್ನು ಮಾಡ್ತಾರೆ. ಅದನ್ನು ಕಾರ್ಗೋ ಮೂಲಕನೇ ಕಳಿಸ್ತಾ ಇದ್ದಾರೆ ಥೈಲ್ಯಾಂಡಿಂದ. ಅಲ್ಲಿ ಇದರ ಸ್ಕ್ರೀನಿಂಗ್ಗಳು ಹೆಚ್ಚಾಗಲ್ಲ, ಒಮ್ಮೊಮ್ಮೆ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ನಲ್ಲಿ ಸಿಗಾಕೊಳ್ಳುತ್ತೆ, ಇನ್ನು ಸಾಕಷ್ಟು ಬಾರಿ ಸಿಕ್ಕಾಕೊಳ್ತಿಲ್ಲ. ಇದು ಒಂದು ಪ್ರಮುಖವಾದಂಥ ರೀಸನ್. ಮತ್ತು ಈ ಗೋಲ್ಡ್ನ ಸ್ಮಗ್ಲಿಂಗ್ ಏನಿತ್ತು ದೇಶದಲ್ಲಿ, ಅದು ಹೆಚ್ಚಾಗಿ ನಡೀತಿತ್ತು. ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳು ತುಂಬ ಟೈಟ್ ಮಾಡಿದ್ದಾವೆ, ಮತ್ತು ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗ್ತದೆ. ಹೀಗಾಗಿ ಸಾಕಷ್ಟು ಜನ ಭಾರತೀಯರೇ ಥೈಲ್ಯಾಂಡ್ ಸೇರಿದಂತೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸ್ಕೊಂಡು ಅಲ್ಲಿಂದ ಬಿಸ್ನೆಸ್ ರೀತಿಯಲ್ಲಿ ಡ್ರಗ್ಸನ್ನು ಭಾರತಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ನ ಕೇಂದ್ರ ಮತ್ತು ರಾಜ್ಯದ ತನಿಖಾ ಸಂಸ್ಥೆಗಳು ಸೇರ್ಕೊಂಡು ಒಟ್ಟಾಗಿ ಮಾಡಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕನ್ಸಂಪ್ಷನ್ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತ, ಈ ಸಣ್ಣ ಮಕ್ಕಳ ತನಕನೂ ಇದು ರೇಂಜ್ ಹೋಗ್ತಾ ಇದೆಯಾ, ಮತ್ತು ಪ್ರಮುಖವಾಗಿ ಒಂದು ಸಲ ಹೋಗಿ ಮದ್ಯ ಸೇವನೆ ಮಾಡಿ ಹೊರಗಡೆ ಪಾರ್ಟಿ ಮಾಡ್ಕೊಂಡು ಬರುವಾಗ ಆಗೋ ಖರ್ಚಿಗಿಂತ ಒಂದ್ಸಲ ಗಾಂಜಾ ಸೇದಿದ್ರೆ ಆಗೋ ಖರ್ಚು ಕಡಿಮೆ ಆಗ್ತದೆ. ಹೀಗಾಗಿ ಗಾಂಜಾದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇದು ವೈಜಾಗ್, ಒಡಿಶಾ, ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದನೇ ಬರ್ತಾ ಇದೆ. ಮತ್ತು ದೆಹಲಿ, ಮುಂಬೈಯಿಂದನೂ ಸಹಿತ ಸಿಂಥೆಟಿಕ್ ಡ್ರಗ್ಸ್ಗಳು ಬರ್ತದೆ. ಇದು ಪ್ರಮುಖವಾದಂಥ ಕಾರಣಗಳು. ಮತ್ತು ಕೇಂದ್ರ ಮತ್ತು ರಾಜ್ಯದ ತನಿಖಾ ಸಂಸ್ಥೆಗಳು ಒಟ್ಟಾಗಿ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಸೀಸರ್ಸ್ಗಳು ಜಾಸ್ತಿ ಆಗ್ತದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಮತ್ತು ಇತ್ತೀಚೆಗೆ ಬೆಂಗಳೂರು ಸಿಟಿಯಲ್ಲಿ ಈ ಕನ್ಸ್ಯೂಮರ್ಸ್ಗಳ ಮೇಲೆ ಕೇಸನ್ನು ಮಾಡ್ತಿರಲಿಲ್ಲ. ಅಂದರೆ ಕಳೆದ ಒಂದು 2-2.5 ವರ್ಷಗಳ ಕಾಲ ಕನ್ಸ್ಯೂಮರ್ಸ್ಗಳನ್ನು ಹಿಡಿದು ಅವ್ರಿಗೆ ಹಿಂಸೆ ಕೊಡೋದು ಬೇಡ, ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸೋಣ, ಅವ್ರ ಮೇಲೆ ಕೇಸನ್ನೇ ಮಾಡೋದು ಬೇಡ ಅಂತೇಳಿ ತೀರ್ಮಾನ ಆದಂಗಿತ್ತು. ಆದರೆ ಕಳೆದ ಒಂದು 5-6 ತಿಂಗಳಿಂದ ಈಚೆಗೆ ಕನ್ಸ್ಯೂಮರ್ಸ್ಗಳ ಮೇಲೆ ಕೇಸನ್ನು ಜಾಸ್ತಿ ಮಾಡ್ತಾರೆ. ಯಾರು ವ್ಯಸನಿಗಳಿದ್ದಾರೆ ಅವ್ರ ಮೇಲೆ ಕೇಸನ್ನು ಮಾಡ್ತಿದ್ದಾರೆ. ಅವರಿಗೆ ಯಾರು ಸಪ್ಲೈ ಮಾಡ್ತಿದ್ದಾರೆ ಆ ಒಂದು ದಾರಿಯನ್ನು ಹಿಡ್ಕೊಂಡು ರಿಟರ್ನ್ ಇನ್ವೆಸ್ಟಿಗೇಷನ್ ಮಾಡೋ ರೀತಿಯಲ್ಲಿ ಮಾಡಿಕೊಂಡು ಇನ್ವೆಸ್ಟಿಗೇಷನಲ್ಲಿ ಹೆಚ್ಚಿನ ಸೀಸರ್ಗಳನ್ನು ಮಾಡುವಂಥದ್ದು ಕಂಡು ಬರ್ತದೆ. ಈ ಡ್ರಗ್ಸಿಗೆ 100% ಕಡಿವಾಣ ಹಾಕಬೇಕಾಗಿದೆ. ಧನ್ಯವಾದ ಪ್ರಜ್ವಲ್, ತಮ್ಮ ಅಪ್ಡೇಟ್ಸ್ಗಾಗಿ.